ಫ್ರೆಂಡ್ಸ್, ಟೇಸ್ಟಿ ಕಿಚನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ತಂದೂರಿ ಚಿಕನ್ ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು 1/4 kg ಬೋನ್ಲೆಸ್ ಚಿಕನನ್ನು ಉಪ್ಪು ಮತ್ತು ಮೊಸರು ಹಾಕಿ 1/4 ಕಪ್ಪಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕು. ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಬೆಳ್ಳುಳ್ಳಿ, ಶುಂಠಿ, ಉಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಚಿಕನಲ್ಲಿ ಹಾಕ್ಕೊಳ್ಬೇಕು. ಇವಾಗ ಅರಿಶಿಣ ಪುಡಿ, ಮೆಣಸಿನ ಪುಡಿ, ಹಾಗೆ ಕೊತ್ತಂಬರಿ ಪೌಡರ್, ಗರಂ ಮಸಾಲ, ಹಾಗೆ ಕರಿ ಮೆಣಸಿನ ಪೌಡರ್ ಮತ್ತು ಉಪ್ಪು, ಹಾಗೆಯೇ ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು 1.5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಉಪ್ಪು ಹಾಕಕ್ಕೆ ಮರಿಬೇಡಿ, ಉಪ್ಪನ್ನು ಹಾಕಿ ಜಿಂಜರ್ ಪೇಸ್ಟನ್ನು ಹಾಕ್ಕೊಳ್ಬೇಕು. ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ತುಪ್ಪ ಇಲ್ಲ ಅಂದರೆ ವೆಜಿಟೇಬಲ್ ಆಯಿಲು ಇದರೆಲ್ಲ ಹಾಕ್ಕೊಳ್ಬೋದು. ತುಪ್ಪ ಹಾಕಿದರೆ ಒಂದು ಫ್ಲೇವರ್ ಬೇರೆಯೇ ಬರುತ್ತೆ. ಕೆಲವರು ಇದಕ್ಕೆ ಬಟರನ್ನು ಹಾಕ್ಕೊಳ್ತಾರೆ. ಏನೇ ಹಾಕಿದರೂ ಒಂದು 6 hours ಇಡಬೇಕು. ಆ್ಯಕ್ಚುಲಿ ಹೋಲ್ ನೈಟ್ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ 6 hours ಇಟ್ಕೊಂಡಿದ್ದೇನೆ. ಈಗ ಲಿಂಬೆಹಣ್ಣಿನ ರಸನೂ ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಪೀಸಷ್ಟು ಲಿಂಬೆಹಣ್ಣು ತೊಗೊಂಡಿದ್ದೇನೆ, ಅದರ ರಸನೂ ಹಾಕ್ಕೊಳ್ತೇನೆ. ಯಾಕಂದ್ರೆ ನಾವು ಮೊಸರು ಹಾಕ್ಕೊಂಡೇವಲ್ಲ. ಇವಾಗ 6 hours ಆದಮೇಲೆ ಓವನಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಫಸ್ಟ್ ಓವನ್ನು ಇವಾಗ ನೋಡಿ 10 minutes ನಾನು ಇಟ್ಕೊಂಡಿದ್ದೇನೆ. ಹಾಗೆಯೇ 2 ರಾಡ್ ಬಿಸಿ ಮಾಡ್ತಾ ಇದ್ದೇನೆ. ಹಾಗೆ 250 ನಾವು ಬಿಟ್ಕೊಂಡಿದ್ದೇನೆ. ಈಗ ಓವನಲ್ಲಿ ನಾನು ಇಡೋದು ಮಿಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಟೈಮ್ ನಾನು ಇಡೋದನ್ನು ತೋರಿಸ್ಕೊಡ್ತೇನೆ ಓವನಲ್ಲಿ ಹೇಗೆ ಮಾಡಬೇಕು ಅಂತ. ಇವಾಗ ನೋಡಿ ಓವನಲ್ಲಿ ನಾವು ಪ್ರೀ ಹೀಟ್ ಆದಮೇಲೆ ಒಂದು 50 minutes ಪುನಃ ನಾವು ಅದೇ ಥರ ಇಟ್ಕೊಳ್ಬೇಕು, ಸೇಮ್ ಟೆಂಪರೇಚರ್ಲಿ. ಇವಾಗ ನೋಡಿ ಚಿಕನ್ ರೆಡಿಯಾಗಿದೆ, ತಂದೂರಿ ಚಿಕನ್ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.